ಅಷ್ಟು ದೂರ ಚಪ್ಪಲ್ ಬಿಟ್ಬಿಟ್ಟಿದ್ರೆ ಅಯ್ಯೋ ಚಪ್ಪಲ್ ಬಿಟ್ಬಿಟ್ಟಿದ್ದೆ ಅಂತ ಆಗ ಮತ್ತೆ ಬಂದ್ರೆ ಟೈಮ್ ನಡೀತಿದ್ರೆ ಸ್ಲಿಪ್ ಆಗ್ಬಿಟ್ಟು ಬಿದ್ದೇ ಬಿಡ್ತಿದೆ ಸರ್. ಸ್ವಲ್ಪ ವ್ಯವಸಾಯ ನಮ್ದು ಆರಂಭ ಸರ್. ರೇಷ್ಮೆ ಎಲ್ಲ ಬೆಳಿತೀವಿ, ನಮ್ಮ ಮನೆಯವರು ನಾವ್ ಇಬ್ಬರೇ ಸಪೋರ್ಟಿಗೆ. ನನ್ನ ಮಗನ ಹೆಸರು ರಾಕೇಶ್ ಅಂತ. ಹಂಗಾಗಿ ಇಲ್ಲಿ ಫೋನ್ ನೋಡ್ಕೊಂಡು ಹೋಗೇ ಬಿಡೋಣ ಅನ್ಕೊಂಡ್ ಬಂದೆ. 5 ಲಕ್ಷ ಹೇಳಿದ್ರು ಸರ್ ಆಪರೇಷನ್ಗೆ. ಯಾವ್ದಾ? ಈ ಸ್ಪೈನಲ್ ಕಾರ್ಡ್ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ಬಿಟ್ಟು 5 ಲಕ್ಷ ಆಪರೇಷನ್ಗೆ ಮಾಡಿಸ್ಕೊಂಡ್ರೆ ಸರಿ ಹೋಗೋದು, ಇಲ್ದೇರೆ ಕಾಲು ಫುಲ್ ಸ್ವಾಧೀನ ಇರಲ್ಲ, ನಡೆಯಕ್ಕೆ ಆಗಲ್ಲ ಅಂತ ಎದುರಿಸ್ಬಿಟ್ಟಿದ್ರು ಸರ್. ಏನ್ ಮಾಡೋದು ಅಂತ ತೋಚೇ ಇರ್ಲಿಲ್ಲ. ಏನ್ ಮಾಡೋದಪ್ಪ ದೇವರೇ ಅನ್ಕೊಂಡು ಎಷ್ಟು ಎದ್ರಕೊಂಡ್ಬಿಟ್ಟಿದ್ದೆ ಅಂದ್ರೆ ನನ್ನ ಜೀವನನೇ ಜಿಗುಪ್ಸೆ ಆಗ್ಬಿಟ್ಟು ಏನಾದ್ರು ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಡೋಣ ಅನ್ಕೊಂಡಿದ್ದೆ ಸರ್. ಅಲ್ಲ ಯಾಕೆ ಕೇಳ್ತಾ ಇದ್ದೀರಂತ? ನೋವು ಕಮ್ಮಿ ಆಯ್ತಂತನಾ? ಆನಂದ ಬಾಷ್ಪನಾ? ಇಲ್ಲ ಸರ್, ಅಪ್ಪ ದೇವ್ರು ಸಿಕ್ಕಿದ್ದೀರ ಸರ್. ನೀವು ಎಷ್ಟೋ ಜನ ಎಷ್ಟೆಲ್ಲ ನಾವು ತಿಂತಾರೆ ಸರ್. ನಿಮ್ಮಿಂದ ಅವ್ರಿಗೆ ಒಂದೊಳ್ಳೆ ಇದಾಗ್ಬೇಕು ಸರ್. ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಭಗವಂತನೇ ಸರ್. ನೀವು ಕಾಲ ಸ್ಪರ್ಶನೇ ಇಲ್ಲ ಅಂತ. ಆಮೇಲೆ ಗಿಂಡಿದ್ರೆ ನೋವು ಆದ್ರೆ ಒಂದ್ ಕಲ್ಲಿಗಿಲ್ಲು ತಾಕಿದ್ರೆ ಸ್ಪರ್ಶನೇ ಆಯ್ತಿರ್ಲಿಲ್ಲ. ಕಿತ್ತೋಗಿ ರಕ್ತ ಬರ್ತಿದ್ರು ಗೊತ್ತಾಯ್ತಿರ್ಲಿಲ್ಲ ಸರ್. ಅದು ನಂಗೆ ಏನಕ್ಕಪ್ಪ ಹಿಂಗ ಆಯ್ತು ಅಂದ್ರೆ ಡಾಕ್ಟರ್ ಬೇರೆ ಇಲ್ಲಿ ಸ್ವಾಧೀನ ಹೊಟ್ಟೋಗುತ್ತೆ, ನಿಮ್ ನಡೆಯಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗ್ಬಿಡ್ತೀರಾ ಅಂದ್ಬಿಟ್ರು. ಅದು ಬೇರೆ ಭಯ ಆಗೋಗಿ ಎಷ್ಟು ಯೋಚನೆ ಮಾಡಿ ಇದು 8ನೇ ಹಾಸ್ಪಿಟ್ಲ್ ಸರ್ ನನ್ನ ಬಂದಿರೋದು. ಸೊ ವೆರಿ ಹ್ಯಾಪಿ. ತುಂಬಾ ಸಂತೋಷವಾಗಿದ್ರಿ. ಆಯ್ತು ಸರ್. ಇಲ್ಲ ಅಮ್ಮ ದಯವಿಟ್ಟು ನಿಮ್ಗೆ ವಾಸಿ ಆಯ್ತಲ್ಲ, ನೀವು ನಮ್ಗೆ ಆಕ್ಚುಲಿ ದೇವ್ರಿದ್ದಂಗೆ. ನಿಮಗೆ ವಾಸಿ ಆಗಿರ್ತಕ್ಕಂಥದ್ದು ನಮ್ಗೊಂದು ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ರಿ. ತುಂಬಾ ತುಂಬಾ ಕೃತಜ್ಞತೆಗಳು ನಿಮ್ಗೂ. ನಿಮ್ಗೆ ಧನ್ಯವಾದ ಹೇಳಿದ್ರು ಎಷ್ಟು ಹೇಳಿದ್ರು ಸಾಲಲ್ಲ ಸರ್. ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಎಲ್ಲೆಲ್ಲ ಹೋಗಿ ದುಡ್ಡು ಖರ್ಚು ಮಾಡಬೇಡಿ, ಬನ್ನಿ ಡಾಕ್ಟ್ರಿಗೆ. ದುಡ್ಡು ಕೈಗಾರ ಖರ್ಚಾಗ್ಲಿ ನಮ್ಗೆ ಅದು ಬೇಡ ಸರ್. ಹೋಗಿದ್ದಕ್ಕೆ ನಾವು ಹುಷಾರಾಗ್ತೀವಿ ಅಂತ ಓದೋದಕ್ಕೂ ನಂಬಿಕೆನೂ ಇಲ್ಲ, ಜೊತೆಗೆ ನಂಬಿಕೆನೂ ಇರಲ್ಲ, ಜೊತೆಗೆ ದುಡ್ಡು ಇದ್ದು, ಜೊತೆಗೆ ನಾವು ಹಾಳಾಗೋಯ್ತಾವಲ್ಲ, ನಾವೇ ಹಾಳಾಗೋದನ್ನೇ ಇದೆಯೇ ಅಲ್ವಾ ಸರ್? ದಯವಿಟ್ಟು ಯಾರುವೆ ಸಡನ್ಲಿ ನಿರ್ಧಾರ ಮಾಡ್ಬೇಡಿ. ತಾಳ್ಮೆಯಿಂದ ನಿಧಾನಕ್ಕೆ ಯೋಚನೆ ಮಾಡಿ. ಸತ್ಯವಾಗ್ಲೂ ಬಂದಿಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ, ತುಂಬಾ ಸೂಪರ್ ಆಗಿ ಆಗ್ತೀರಾ. ಥ್ಯಾಂಕ್ ಯು.